ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನು ನಿಮ್ಮ ರಶ್ಮಿ. ಇವತ್ತು ಸ್ಪೆಷಲ್ಲಾಗಿ ಚಿಕನ್ ದಮ್ ಬಿರಿಯಾನಿ ಮಾಡೋಣ ಅಂತಿದ್ದೀನಿ. ಇದು ಸ್ವಲ್ಪ ಟೈಮ್ ಕನ್ಸ್ಯೂಮಿಂಗ್ ರೆಸಿಪಿ, ಬಟ್ ಅದು ತುಂಬ ಟೇಸ್ಟಿಯಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ, ಎಲ್ಲರೂ ಖುಷಿ ಪಡ್ತಾರೆ. ನಿಮ್ಮದು ಓಕೆ, ಶುರು ಮಾಡೋಣ. ಬಿರಿಯಾನಿಗೆ ಫಸ್ಟು ಪ್ಯಾನಲ್ಲಿ ನೋಡಿ ಆಯಿಲ್ ತೊಗೊಂಡಿದ್ದೀನಿ. ಆಮೇಲೆ ಉದ್ದಕ್ಕೆ ಹೆಚ್ಕೊಂಡಿರೋ 3 ಈರುಳ್ಳಿ, ದೊಡ್ಡ ಸೈಜ್ ಈರುಳ್ಳಿ ಇದೆ, ಅದನ್ನು ಚೆನ್ನಾಗಿ ರೋಸ್ಟ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಬ್ರೌನ್ ಆಗಲಿ ಚೆನ್ನಾಗೆ. ಇದು ಬಿರಿಯಾನಿಗೆ ತುಂಬ ಟೇಸ್ಟ್ ಕೊಡುತ್ತೆ ಈ ಆನಿಯನ್ನು. ತೆಗೆದಿಟ್ಕೊಬಿಡ್ತಾ ಇದ್ದೀನಿ. ಈರುಳ್ಳಿ ನೋಡಿ ಇಷ್ಟು ಬ್ರೌನ್ ಆದರೆ ಸಾಕು. ನೆಕ್ಸ್ಟ್ ಇಂಗ್ರೀಡಿಯೆಂಟ್ಸ್ ನೋಡಿ, ಅರ್ಧ kg ಚಿಕನ್ ತೊಗೊಂಡಿದ್ದೀನಿ ನಾನು. ಆಮೇಲೆ ಹುರಿದಿಟ್ಕೊಂಡಿರೋ ಈರುಳ್ಳಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ತುಪ್ಪ, ನಿಂಬೆ ರಸ, ಉದ್ದಕ್ಕೆ ಹೆಚ್ಕೊಂಡಿರೋ 5 ಮೆಣಸಿನ್ಕಾಯಿ, ಗ್ರೀನ್ ಚಿಲ್ಲೀಸ್, ಹಸಿಮೆಣಸಿನ್ಕಾಯಿ, ಪುದೀನ, ಕೊತ್ತಂಬರಿ, ಮತ್ತು ಒಂದು 4 ಏಲಕ್ಕಿ ಕುಟ್ಟಿಟ್ಕೊಂಡಿದ್ದೀನಿ, ಉಪ್ಪು, ಮೊಸರು. ಪುಡಿಗಳು ನೋಡಿ, ಚಿಕನ್ ಬಿರಿಯಾನಿ ಮಸಾಲ 1.5 ಟೇಬಲ್ ಸ್ಪೂನ್ ಇದೆ, ಧನಿಯಾ ಪುಡಿ 1 ಟೇಬಲ್ ಸ್ಪೂನು, ಗರಂ ಮಸಾಲ 1 ಟೇಬಲ್ ಸ್ಪೂನು, ಅರಿಶಿನ ಪುಡಿ ಒಂದು ಅರ್ಧ ಟೇಬಲ್ ಸ್ಪೂನು, ರೆಡ್ ಚಿಲ್ಲಿ ಪೌಡರ್ 1 ಟೇಬಲ್ ಸ್ಪೂನ್. ಒಗ್ಗರಣೆಗೆ ನೋಡಿ, ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಹೆಚ್ಕೊಂಡಿದ್ದೀನಿ, ಟೊಮೆಟೊಸ್ ಒಂದು 3ರಿಂದ 4 ಮೀಡಿಯಮ್ ಸೈಜ್ ಟೊಮೆಟೊಸು, ಮತ್ತು ಜಾಪತ್ರೆ, ಮರಾಠಿ ಮೊಗ್ಗು, ಪಲಾವ್ ಎಲೆ, ಚಕ್ಕೆ, ಲವಂಗ ಮತ್ತು ಅನಾನಸು ಇಷ್ಟನ್ನು ಒಗ್ಗರಣೆಗೆ ತೊಗೊಂಡಿದ್ದೀನಿ. ಮ್ಯಾರಿನೇಟ್ ಮಾಡ್ಕೊಳ್ಳೋಣ ಚಿಕನ್ನ. ಅರ್ಧ kg ಚಿಕನ್ಗೆ ಈ ಪುಡಿಗಳೆಲ್ಲ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಸಾಲ್ಟ್ ಹಾಕೊಳ್ತಾ ಇದ್ದೀನಿ. ಏಲಕ್ಕಿ ಕುಟ್ಟಿಟ್ಕೊಂಡಿದ್ನಲ್ಲ, 4 ಏಲಕ್ಕಿ ಹಾಕೋತಾ ಇದ್ದೀನಿ. ಮೊಸರು, ನಿಂಬೆ ರಸ, ಮತ್ತು ಗ್ರೀನ್ ಚಿಲ್ಲೀಸ್, ಪುದೀನ ಒಂದು ಅರ್ಧ ಬೌಲು, ಕೊತ್ತಂಬರಿ ಅರ್ಧ ಬೌಲು, ಫ್ರೈಡ್ ಆನಿಯನ್ಸ್ ನೋಡಿ, ರೋಸ್ಟ್ ಮಾಡ್ಕೊಂಡಿದ್ದೀವಲ್ಲ ಆನಿಯನ್ನ, ಅದೊಂದು ಅರ್ಧ ಹಾಕ್ಕೊಳ್ತಾ ಇದ್ದೀನಿ. ತುಪ್ಪ 1 ಟೇಬಲ್ ಸ್ಪೂನು, ನೀವು ಆಯಿಲ್ ಕೂಡ ಹಾಕ್ಕೊಳ್ಬೋದು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ 1 ಟೇಬಲ್ ಸ್ಪೂನ್ ಹಾಕ್ಕೊಳ್ತಾ ಇದ್ದೀನಿ. ಇದು ಮಿಕ್ಸ್ ಮಾಡ್ಕೊಂಬಿಡೋಣ ಚೆನ್ನಾಗೆ. ಒನ್ ಅವರಿಂದ 2 ಅವರ್ಸ್ ಮ್ಯಾರಿನೇಟ್ ಮಾಡೋಕ್ಕೆ ಚಿಕನ್ನ ಇಟ್ಬಿಡೋಣ. ಮುಚ್ಚಿ ಇಡ್ತಾ ಇದ್ದೀನಿ. ಅರ್ಧ kg ಚಿಕನ್ ಇದೆ, 1 ಅವರ್ ಮ್ಯಾರಿನೇಟ್ ಮಾಡಿಬಿಡೋಣ. ಈರುಳ್ಳಿ ಫ್ರೈ ಮಾಡ್ಕೊಂಡಿದ್ವಲ್ಲ, ಅದೇ ಪ್ಯಾನ್ಗೆ ಮಸಾಲೆ ಐಟಮ್ ಹಾಕೋತಾ ಇದ್ದೀನಿ. ಚಕ್ಕೆ, ಲವಂಗ, ಪಲಾವ್ ಎಲೆ, ಮರಾಠಿ ಮೊಗ್ಗು, ಪತ್ರೆ, ಅನಾನಸ್ ಹೂವು ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. ಅರ್ಧ ಮಸಾಲೆ ಐಟಮ್ ಹಾಗೆ ಇಟ್ಕೊಂಡಿದ್ದೀನಿ, ಸ್ವಲ್ಪ ಬಾಸುಮತಿ ರೈಸ್ಗೆ ಹಾಕ್ಕೊಳ್ಳೋಕ್ಕೆ. ಇದಕ್ಕೆ ಈರುಳ್ಳಿ ಹಾಕ್ಕೊಂಬಿಡೋಣ. ಒಂದು ಮೀಡಿಯಮ್ ಸೈಜ್ ಉದ್ದಕ್ಕೆ ಹೆಚ್ಕೊಂಡಿದ್ದೀನಿ ಈರುಳ್ಳಿ. ಸ್ವಲ್ಪ ಆದರೆ ಸಾಕು. ಅಲ್ಲಿ ರೋಸ್ಟ್ ಮಾಡ್ಕೊಂಡಿರೋ ಈರುಳ್ಳಿ ಇದೆ. 3ರಿಂದ 4 ಮೀಡಿಯಮ್ ಸೈಜ್ ಟೊಮೆಟೊಸ್ ಹಾಕ್ತಾ ಇದ್ದೀನಿ. ಫ್ರೈ ಮಾಡ್ಕೊಳ್ಳೋಣ ಚೆನ್ನಾಗೆ. ಟೊಮೆಟೊ ಫ್ರೈ ಆಗ್ತಿರಲಿ, ಸ್ವಲ್ಪ ಸಾಲ್ಟ್ ಹಾಕ್ಕೊಳ್ಳೋಣ. ಮ್ಯಾರಿನೇಟ್ಗೆ ಸಾಲ್ಟ್ ಹಾಕಿದ್ದೀನಿ, ಸೊ ಇಲ್ಲಿ ಈರುಳ್ಳಿ ಟೊಮೆಟೊಗೆ ಮಾತ್ರ ಹಾಕ್ತಾಯಿದ್ದೀನಿ. ಇದು ಬೇಯ್ತಾ ಇರಲಿ, ಪಕ್ಕದಲ್ಲಿ ರೈಸ್ಗೆ ರೆಡಿ ಮಾಡ್ಕೊಳ್ಳೋಣ. ನೋಡಿ, ಇನ್ನೊಂದು ಪಾತ್ರೆಯಲ್ಲಿ 1.5 ಲೀಟ್ರ್ ನೀರು ತೊಗೊಂಡಿದ್ದೀನಿ.
ಇದಕ್ಕೆ ಮಸಾಲೆ ಐಟಮ್ ಹಾಕ್ಕೊಳ್ಳೋಣ. ಇದು ನಾವು ಬಾಸ್ಮತಿ ರೈಸ್ ಬೇಯಿಸ್ಕೊಳ್ಳೋಕ್ಕೆ ನೀರಿಟ್ಟಿರೋದು. ನಾನು ಅರ್ಧ kg ಅಕ್ಕಿ ಇದೆ, ಅದಕ್ಕೆ 1.5 ಲೀಟ್ರ್ ನೀರು ಕುದಿಯೋಕೆ ಇಟ್ಟಿದ್ದೀನಿ. 1 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ತಾಯಿದ್ದೀನಿ. ನೀರು ಬಾಯ್ಲ್ ಆದಮೇಲೆ ಅಕ್ಕಿ ಹಾಕ್ಕೊಳ್ಳೋಣ. ಅರ್ಧ kg ಅಕ್ಕಿ ನೆನೆಸಿಟ್ಕೊಂಡಿದ್ದೆ ನಾನು, 1/2 ಅವರ್. ಬಾಸುಮತಿ ರೈಸ್ ಹಾಕ್ಕೊಳ್ತಾ ಇದ್ದೀನಿ. ಸಾಲ್ಟ್ ಹಾಕೊಂಬಿಡೋಣ ಅಕ್ಕಿಗೆ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಇದೊಂದು 10 ಮಿನಿಟ್ಸ್ ಬೇಯಲಿ. ಬಾಸುಮತಿ ಅಕ್ಕಿ 70 to 80% ಬೆಂದರೆ ಸಾಕು. ಇದು ಬೇಯ್ತಾ ಇರಬೇಕಾದ್ರೆ ಚಿಕನ್ ಗ್ರೇವಿ ಹತ್ರ ಹೋಗೋಣ. ಇಲ್ಲಿ ಟೊಮೆಟೊ ಈರುಳ್ಳಿ ಚೆನ್ನಾಗಿ ಫ್ರೈ ಆಗಿದೆ. ಇವಾಗ ಮ್ಯಾರಿನೇಟ್ ಮಾಡಿರೋ ಚಿಕನ್ ಹಾಕೊಂಬಿಡೋಣ. 1 ಅವರ್ ನೆಂದಿದೆ ಚಿಕನ್ನು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಬಿಡಿ. ಈ ಚಿಕನ್ನ 20 ನಿಮಿಷ ಮುಚ್ಚಿ ಬೇಯಿಸ್ಬೇಕಾಗತ್ತೆ. ಕ್ಲೋಸ್ ಮಾಡ್ತಾ ಇದ್ದೀನಿ. ಅಕ್ಕಿ ನೋಡಿ, ಇದೊಂದು 7 ರಿಂದ 8 ನಿಮಿಷದೊಳಗಡೆ ಒಂದು 70% ಬೆಂದಿರುತ್ತೆ. ಇವಾಗ ತೆಕ್ಕೊಂಬಿಡೋಣ. ಸೆವೆಂಟಿ ಟು 80% ಅಕ್ಕಿ ಬೆಂದರೆ ಸಾಕು ನಮಗೆ. ಆಗಿದೆ ಇವಾಗ 20 ಮಿನಿಟ್ಸ್. ಚಿಕನ್ ಬೆಂದಿದೆ. ಒಂದು 70 to 80% ಬೆಂದರೆ ಸಾಕು. ಇನ್ನು ಮಿಕ್ಕಿದ್ದು ದಮ್ಮಲ್ಲಿ ಬೇಯುತ್ತೆ. ನೋಡಿ, ಒಂದು ಹಳೆ ಹೆಂಚಿಟ್ಕೋತಾ ಇದ್ದೀನಿ. ಪ್ರೀ ಹೀಟ್ ಮಾಡ್ಕೊಳ್ಳೋಣ. ನಾವು ಲೇಯರ್ಸ್ ರೆಡಿ ಮಾಡೋ ತನಕ ಹೆಂಚಿಟ್ಟಿದ್ದೀನಿ. ಅಲ್ಲಿ ಒಂದು ದೊಡ್ಡ ಪಾತ್ರೆಯಲ್ಲಿ ತುಪ್ಪ ಹಾಕೋತಾ ಇದ್ದೀನಿ ಬಾಟಮ್ ಲೇಯರ್ಗೆ. ಫಸ್ಟು 70% ಅಷ್ಟು ಬೆಂದಿರೋ ಬಾಸುಮತಿ ರೈಸ್ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ಕೊತ್ತಂಬರಿ, ಪುದೀನ, ರೋಸ್ಟ್ ಮಾಡ್ಕೊಂಡಿರೋ ಆನಿಯನ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಚಿಕನ್ ಹಾಕ್ಕೊಳ್ಳೋಣ. ಚಿಕನ್ ಫ್ರೈ ಕೂಡ ಒಂದು ಲೇಯರ್ ಹಾಕ್ತಾ ಇದ್ದೀನಿ. ಇದ್ರ ಮೇಲೆ ಮತ್ತೆ ಪುದೀನ, ಕೊತ್ತಂಬರಿ, ರೋಸ್ಟೆಡ್ ಆನಿಯನ್ಸ್ ಇನ್ನೊಂದು ಲೇಯರ್ ಹಾಕಿ ರೈಸ್ ಕವರ್ ಮಾಡಿ. ಹೀಗೆ ಲೇಯರ್ ಬೈ ಲೇಯರ್ ಹಾಕೊಂಡೋಗಿ ಒಂದು 3 ಲೇಯರ್ಸ್ ಆಗುತ್ತೆ ಪಾತ್ರೆ ತುಂಬುವಷ್ಟರಲ್ಲಿ. ಇವಾಗ ಫುಲ್ ಚಿಕನ್ ಗ್ರೇವಿ ಎಲ್ಲ ನೀಟಾಗಿ ಪ್ಯಾನಲ್ಲಿರೋದನ್ನೆಲ್ಲ ತೊಗೊಂಡು ಹಾಕ್ಬಿಡ್ತಾ ಇದ್ದೀನಿ. ಇದ್ರ ಮೇಲೆ ಮತ್ತೆ ಕೊತ್ತಂಬರಿ, ಪುದೀನ ಫುಲ್ ಉದುರಿಸ್ಕೊಳ್ಳಿ. ಆಮೇಲೆ ರೋಸ್ಟೆಡ್ ಆನಿಯನ್ಸ್ ಕೂಡ ಹಾಕೋತಾ ಇದ್ದೀನಿ.
ಇವಾಗ ಲಾಸ್ಟಲ್ಲಿ ರೈಸ್ ಹಾಕ್ಕೊಂಡ್ಬಿಡ್ತಾ ಇದ್ದೀನಿ. ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಇದ್ರ ಮೇಲೆ ರೋಸ್ಟೆಡ್ ಆನಿಯನ್ಸು, ಕೊತ್ತಂಬರಿ, ಪುದೀನ, ಮತ್ತು ತುಪ್ಪ ಕೂಡ 1 ಟೇಬಲ್ ಸ್ಪೂನ್ ಹಾಕ್ತಾಯಿದ್ದೀನಿ. ಅದು ಹಾಕಿ ಮುಗಿಸ್ದೆ. ನೆಕ್ಸ್ಟ್ ಇವಾಗ ಪ್ರೀ ಹೀಟ್ ಆಗಿರೋ ಹಂಚ ಮೇಲೆ 20-25 ನಿಮಿಷ ದಮ್ ಕಟ್ಟಿ ಬೇಯಿಸೋಣ. ಸಿಮ್ಮಲ್ಲೇ ಇಟ್ಟಿದ್ದೀನಿ. ಇವಾಗ ಪ್ಲೇಟ್ ಮುಚ್ತೀನಿ. ಇದಕ್ಕೊಂದು ಇದ್ರ ಮೇಲೆ ಭಾರ ಆಗಿರೋ ಐಟಮ್ ಇಡಬೇಕು. ಮನೇಲಿ ಕಲ್ಲು ಏನಾದರೂ ಹೆವಿ ಇರೋದಿಡಿ. ನಾನು ನೋಡಿ ಮುಚ್ಚಳ, ಇದು ಗ್ಲಾಸ್ ಮುಚ್ಚಳ ವೆಯ್ಟ್ ಇದೆ, ಅದನ್ನು ಇಡ್ತಾ ಇದ್ದೀನಿ. ಹಬೆ ಒಳಗೆ ಬೇಯಬೇಕಿದು. ಸೊ ಕಾಟನ್ ಟವಲ್ಸ್ ಕೂಡ ಕ್ಲೋಸ್ ಮಾಡ್ತಾ ಇದ್ದೀನಿ. 25 ಮಿನಿಟ್ಸ್ ಹೀಗೆ ಹಬೆಯಲ್ಲೇ ಬೇಯಲಿ ಚೆನ್ನಾಗೆ. ಮಿಕ್ಕಿರೋ ರೈಸು ಚಿಕನ್ನು ಕುಕ್ ಆಗುತ್ತೆ. ಇವಾಗ ಆಗಿದೆ 20-25 ಮಿನಿಟ್ಸ್ ಆಗಿದೆ. ಓಪನ್ ಮಾಡ್ತಾ ಇದ್ದೀನಿ. ಗ್ಯಾಸ್ ಆಫ್ ಮಾಡಿ ಲಿಡ್ ಓಪನ್ ಮಾಡಿದೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿದೆ ಚಿಕನ್ ದಮ್ ಬಿರಿಯಾನಿ. ಗಮ್ ಅಂತ ಸ್ಮೆಲ್ ಬರ್ತಾ ಇದೆ. ಇವಾಗ ಹಾಕೊಳ್ಳೋಣ ಪ್ಲೇಟ್ಗೆ. ಲೇಯರ್ಸ್ ಇರುತ್ತೆ, ನೋಡಿಕೊಂಡು ಹಾಕೊಳ್ಳಿ. ಎಲ್ಲರೂ ತುಂಬ ಇಷ್ಟಪಡ್ತಾರೆ. ತುಂಬ ಟೇಸ್ಟಿಯಾಗಿರುತ್ತೆ. ಟೈಮ್ ಕನ್ಸ್ಯೂಮಿಂಗು, ಸ್ವಲ್ಪ ಪೇಷನ್ಸಿಂದ ಮಾಡಿ. ಬಿರಿಯಾನಿ ರೆಡಿ ಇದೆ. ಟ್ರೈ ಮಾಡಿ, ಟೇಸ್ಟ್ ಮಾಡಿ, ಕಮೆಂಟಲ್ಲಿ ಹೇಳಿ. ಥ್ಯಾಂಕ್ ಯು.